ಕೊಡಗಿನಲ್ಲಿ ಭೀಕರ ಅಪಘಾತ ಆಗಿದೆ. ಸಾವಿನ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ದೇವರಕೊಯ್ಲಿ ಬಳಿ ಕಾರು ಮತ್ತು ಲಾರಿ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ. ಕೊಡಗಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸದ್ಯ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಸದ್ಯ 4 ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ದೇವರಕೊಯ್ಲಿ ಬಳಿ ಕಾರು ಹಾಗೂ ಲಾರಿ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ. ನಿಹಾದ್, ರಿಜ್ವಾನ್, ರಾಕಿಬ್ ಹಾಗೂ ರಿಷು ಮೃತಪಟ್ಟಿರುವಂತಹ ದುರ್ದೈವಿಗಳು. ಭೀಕರ ಅಪಘಾತದಲ್ಲಿ ಗೋಣಿಕೊಪ್ಪದ 4 ಮೃತಪಟ್ಟಿದ್ದಾರೆ. ಇನ್ನು ಸುಳ್ಯ ಭಾಗದಿಂದ ಮಡಿಕೇರಿ ಕಡೆಗೆ ಬರ್ತಿರುವಂತಹ ಲಾರಿ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಇಂಥದ್ದೊಂದು ದುರಂತ ಅಂತ್ಯವನ್ನ ಕಂಡಿದ್ದಾರೆ 4. ಸದ್ಯ ಗಮನಿಸ್ತಾ ಇದೀವಿ ನೋಡಿ, ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ. ಕಾರ್ ಹಾಗೂ ಲಾರಿಯ ನಡುವೆ ಅಪಘಾತ ಆಗಿರೋದು. ಸಂಪೂರ್ಣವಾಗಿ ಆ ಕಾರಿನ ಮುಂಭಾಗ ಏನೇನೂ ಇಲ್ಲ. ಇನ್ನು ಗಾಯಾಳುಗಳನ್ನ ಸುಳ್ಯ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ. ಮುಂಭಾಗ ಕಂಪ್ಲೀಟ್ ಅರ್ಧ ಕಾರೇ ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಒಳಗಿರೋರನ್ನ ರಕ್ಷಣೆ ಮಾಡುವಂಥ ಸಂದರ್ಭದ ದೃಶ್ಯಾವಳಿಗಳು ಮುಂಭಾಗದಲ್ಲೆಲ್ಲ ಒಡೆದು, ಯಾಕಂದ್ರೆ ಕಂಪ್ಲೀಟ್ ನಜ್ಜುಗುಜ್ಜಾಗಿತ್ತು, ಅದನ್ನೆಲ್ಲ ಒಡೆದು ತೆಗೆದು ರಕ್ಷಣೆ ಮಾಡಿದ್ರು. ಇನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಎಷ್ಟೊತ್ತಿಗಾಗಿದ್ದಂತ ಘಟನೆ ಇದು? ಕಾರ್ನಲ್ಲಿ ಎಷ್ಟು ಜನ ಇದ್ರು? ಮತ್ತೊಂದು ಕಡೆ ಲಾರಿಯಲ್ಲಿ ಯಾರ್ಯಾರು ಇದ್ರು? ಅಥವಾ ಸದ್ಯ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಇದು ಸುಮಾರು 12:50 ಸುಮಾರು 1 ಗಂಟೆ 1:15 ವೇಳೆಗೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಲಾರಿ ಮತ್ತೆ ಕಾರಿನ ನಡುವೆ ಸಂಬಂಧಿಸಿದಂತಹ ಭೀಕರ ರಸ್ತೆ ಅಪಘಾತದಲ್ಲಿ 4 ಸಾವನ್ನಪ್ಪಿದ್ದಾರೆ. 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಆಸ್ಪತ್ರೆ ಸಾಗಿಸುವ ಮಾರ್ಗದಲ್ಲಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ಮಡಿಕೇರಿ ಹಾಗೂ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ದೇವರಕೊಲ್ಲಿ ಕ್ರಾಸ್ ನಲ್ಲಿ ನಡೆದಂತಹ ಭೀಕರ ಅಪಘಾತ ಇದು. ಲಾರಿ ಹಾಗೂ ಕಾರಿನ ನಡುವೆ ನಡೆದಂತಹ ಡಿಕ್ಕಿಯ ಹಿನ್ನೆಲೆಯಲ್ಲಿ ಗೋಣಿಕೊಪ್ಪದ 4 ಕೂಡ ಸಾವನ್ನಪ್ಪಿದ್ದಾರೆ. ಗೋಣಿಕೊಪ್ಪದ ಮಾರುಕಟ್ಟೆಯ ರಸ್ತೆಯ ನಿವಾಸಿಗಳಾದಂತಹ ನಿಹಾದ್, ರಿಜ್ವಾನ್, ರಾಕಿಬ್ ಹಾಗೂ ರಿಷು ಮೃತ ದುರ್ದೈವಿಗಳಂತೇಳಿ ಗುರುತಿಸಲಾಗ್ತಾ ಇದೆ. ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಸಂದರ್ಭದಲ್ಲಿ, ಅಂದ್ರೆ ಸುಳ್ಯ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆ 2 ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಲಾರಿ ಗುದ್ದಿದಂತಹ ಭೀಕರ ರಸ್ತೆ ಅಪಘಾತದಲ್ಲಿ 2 ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತೇಳಿ 4 ಗೊತ್ತಾಗಿದೆ. ಲಾರಿ ಮತ್ತು ಕಾರಿನ ನಡುವೆ ಸಂಭವಿಸಿದಂತಹ ಡಿಕ್ಕಿಯ ಅಪಘಾತದ ತೀವ್ರತೆಗೆ ಈ ಘಟನೆ ಸಂಭವಿಸಿದೆ. ಕಾರು ಹಾಗೂ ಸುಳ್ಯ ಭಾಗದಿಂದ ಮಡಿಕೇರಿ ಕಡೆಗೆ ಲಾರಿ ಬರ್ತಾ ಇತ್ತು. ಈಗ ಎದುರಿನಿಂದ ಬಂದಂತಹ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಹೀಗಾಗಿ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿಯೇ 4 ಸಾವನ್ನಪ್ಪಿರುವುದು. ಘಟನೆಗೆ ಸಂಬಂಧಪಟ್ಟಂತೆ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮೃತದೇಹವನ್ನ ಸುಳ್ಯ ಆಸ್ಪತ್ರೆಯಲ್ಲಿ ಇದೀಗ ಇರಿಸಲಾಗಿರುವಂತದ್ದು. ಸ್ಥಳದಲ್ಲಿಯೇ ಸುಳ್ಯದ 4 ಏನು ಶರತ್ ಕಿಲಾರು ಮತ್ತೆ ತಾಜುದ್ದೀನ್ ಸೇರಿದಂತೆ ಹಲವರು ಅವರನ್ನ ಮೃತದೇಹಗಳನ್ನ ಹೊರತೆಗೆಯೋದಕ್ಕೆ, ಗಾಯಾಳುಗಳನ್ನ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯೆ ಸಾವನ್ನಪ್ಪಿರ್ತಕ್ಕಂಥದ್ದು ದುರ್ದೈವ ಸಂಗತಿ ನಡೆದಿದೆ. ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.